ನಮಸ್ಕಾರ ಸ್ನೇಹಿತರೆ ನಾವೇನು ಕಂಪ್ಯೂಟರ್ ಸಾಕ್ಷರತಾ ಅವೇರ್ನೆಸ್ ವಿಡಿಯೋಸ್ ಮಾಡ್ತಾ ಇದೀವಿ ಅಪ್ಕಮಿಂಗ್ ಗ್ರೂಪ್ಸ್ ಎಕ್ಸಾಮ್ಸ್ಗೆ, ಎಸ್ಪೆಷಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ. ಇದು ವೆರಿ ಇಂಪಾರ್ಟೆಂಟ್. ಈ ವರ್ಷ ಬಂದಿರತಕ್ಕಂಥದ್ದು ನಾವು ಮಾಡ್ತಿರ್ತಕ್ಕಂಥ 8ನೇ ವಿಡಿಯೋ ಕಂಪ್ಯೂಟರಲ್ಲಿ ಫಾರ್ ಎಕ್ಸ್ಟೆನ್ಷನ್ ಆಫೀಸರ್ಸ್ಗೆ. ನೋಡಿ, ಇದೆಲ್ಲ ನಿಮಗೆ ಅನಲೈಸ್ ಮಾಡಬೇಕಾಗತ್ತೆ. ಹೆಂಗಿದೆ ಕ್ವಶನ್ಸ್ಗಳು, ಈ ವರ್ಷ ಹೆಂಗೆ ಬಂದಿದೆ, ಯಾವ ರೀತಿ ಕೇಳ್ತಾ ಇದ್ದಾನೆ, ಸೊ ಯಾವ ರೀತಿ ಬರುತ್ತೆ, ಸೊ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ನೋಡೋಣ. ನಮ್ಮ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಸ್ಗಳು ಬೇರೆ ಬೇರೆ ಡಿಫ್ರೆಂಟ್ ಗ್ರೂಪ್ ಸಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಎಲ್ಲ ಕೂಡ 100+ ವಿಡಿಯೋಸ್ ನಿಮಗೆ ಈ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಪೇಪರ್ 2 ಕಮ್ಯುನಿಕೇಷನ್ ಅಂತೇಳಿ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ನಾನು ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಫಾಲೋ ಮಾಡಿ. ಅಲ್ಲಿ ಕೂಡ ನಾವು ಶೇರ್ ಮಾಡ್ತೀವಿ. ಫೈನ್. ಸೊ ಬನ್ನಿ ಹಾಗಾದ್ರೆ ಡೈರೆಕ್ಟಾಗಿ ಕ್ವಶನ್ಸ್ ಬರ್ತೀನಿ. ಕ್ವಶನ್ಸ್ಗಳು ನಿಮಗೆ ಈಸಿನೇ ಕೇಳ್ತಾನೆ. ಒಂದಷ್ಟು ಡಿಫಿಕಲ್ಟೀಸ್ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಈಸಿ ಡಿಫಿಕಲ್ಟಿ ಅನ್ನೋದರ ಮಧ್ಯೆ ಕೇಳೋ ರೀತಿ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇದೇ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ ಬೇರೆ ರೀತಿ ಕೇಳಿದ್ದ, ಇವಾಗ ಬೇರೆ ರೀತಿ ಕೇಳ್ತಾ ಇದ್ದಾನೆ. ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅನಲೈಸ್ ದ ಕ್ವಶನ್. ಸ್ನೇಹಿತರೆ ನೋಡಿ, ಇದು ಫುಲ್ ಫಾರ್ಮ್ನ ಹೇಳಬೇಕು. ವಿಸ್ತೃತ ರೂಪ LAN WAN WWW URL ಅಂತ ಕೊಟ್ಟಿದ್ದಾನೆ. LAN ಅಂದ್ರೇನು? ಲೋಕಲ್ ಏರಿಯಾ ನೆಟ್ವರ್ಕ್. ಎಸ್, ದಿಸ್ ಇಸ್ ಕರೆಕ್ಟ್. WN ಅಂದ್ರೇನು? ವೈಡ್ ಏರಿಯಾ ನೆಟ್ವರ್ಕ್. ಇಲ್ಲಿ ವೈರ್ಲೆಸ್ ಅಂತಿದೆ, ಇದು ವೈಡ್ ಆಗಬೇಕು. ಅಥವಾ ಇಂಗ್ಲೀಷಲ್ಲಿ ನೋಡೋದ್ರೆ ಇಲ್ಲಿ ವೈಡ್ ಏರಿಯಾ ನೆಟ್ವರ್ಕ್ ಆಗಬೇಕು. ದಿಸ್ ಇಸ್ ರಾಂಗ್. ಆಪ್ಷನ್ 2 ರಾಂಗ್. WWW ಅಂದರೆ ವರ್ಲ್ಡ್ ವೈಡ್ ವೆಬ್. ಎಸ್, ದಿಸ್ ಇಸ್ ಕರೆಕ್ಟ್. URL ಅಂದ್ರೇನು? ಯೂನಿವರ್ಸಲ್ ರಿಸೋರ್ಸ್ ಕಲೆಕ್ಟರ್ ಅಲ್ವಾ ಅದು? ನೋಡಿ, ಯೂನಿಫಾರ್ಮ್ ಅಂತ ಕೊಟ್ಟಿದ್ದಾನೆ. ದಿಸ್ ಇಸ್ ರಾಂಗ್. ಒಂದು ಸೆಕೆಂಡ್. ಇಲ್ಲಿ ನೋಡೋದಾದ್ರೆ ಯಾವ ಆಪ್ಷನ್ಸ್ ಕರೆಕ್ಟು? ಎ ಮತ್ತೆ ಸಿ ಕರೆಕ್ಟು. ಇದರಲ್ಲ ಫುಲ್ ಫಾರ್ಮ್ಗಳು ನಾವು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಕೊಟ್ಟಿದ್ದೀನಿ, ಇನ್ನು ಡೀಟೇಲ್ ಆಗಿ ಚೆಕ್ಔಟ್ ಮಾಡಿ. ಬಟ್ URL ಬಗ್ಗೆ ನಿಮಗೆ ಬೇರೆ ಬೇರೆ ರೀತಿ ಕೇಳ್ತಾ ಇರ್ತಾನೆ ಎಕ್ಸಾಮಲ್ಲಿ, ಪದೇ ಬರ್ತಾ ಇರುತ್ತೆ. ಸ್ಟ್ರಕ್ಚರ್ ಆಫ್ URL ನಿಮ್ಗೆ ಗೊತ್ತಿರಬೇಕು. HTTPS www ಡಾಟ್ ಯಾವ್ದಾದ್ರು ಒಂದು, ಈಗ google.com ಆಗಿರ್ಬೋದು, .in ಆಗಿರ್ಬೋದು, .organization ಆಗಿರ್ಬೋದು. ಓಕೆ, ಈ ರೀತಿ ಇರುತ್ತೆ. ಇದನ್ನ ಪ್ರೋಟೋಕಾಲ್ ಅಂತ ಕರಿತೀವಿ. ಓಕೆ, HTTP ಅಥವಾ HTTPS ನ www ನ ಸಬ್ ಡೊಮೈನ್ ಅಂಡ್ ಎಕ್ಸಾಮ್. ಈಗ google.com ಅಥವಾ ಎನಿ website.coms ಇರುತ್ತಲ್ಲ, ಅಥವಾ .in, ಅದನ್ನ ಡೊಮೈನ್ ನೇಮ್ ಅಂತ ಕರಿತೀವಿ. ಓಕೆ, ಅಂಡ್ ಆ ಒಂದು ವೆಬ್ಸೈಟ್ ಅಲ್ಲಿ ಯಾವ್ದಾದ್ರು ಪೇಜಸ್ಗಳಿರುತ್ತೆ. ಪೇಜಸ್ ಅನ್ನ ಡೌನ್ಲೋಡ್ ಇರುತ್ತೆ, ಅಥವಾ ನಿಮಗೆ ಸ್ಟೋರ್ ಅಂತ ಇರುತ್ತೆ. ಆ ಥರ ಯಾವುದಕ್ಕೆ ಹೋಗ್ತೀರಾ ನೀವು, ದಟ್ ಈಸ್ ಕಾಲ್ಡ್ ಪಾತ್ ಅಂತ ಕರಿತೀವಿ. ಇವೆಲ್ಲ ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ, ಕೇಳಿದನ್ನು ಕೂಡ ಪ್ರೀವಿಯಸ್ ಅಲ್ಲಿ. ಹಾಗಾಗಿ URL ಸ್ಟ್ರಕ್ಚರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಈ ಕೆಳಗಿನ ಯಾವುದು ಅಂತರ್ಜಾಲಕ್ಕೆ ಮೂಲ ಸಂವಹನ ಭಾಷೆ ಅಥವಾ ಪ್ರೋಟೋಕಾಲ್ ಆಗಿದೆ? ಹೇಳ್ತೀರಾ? ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಒಂದು ಕ್ವಶನ್ ಕೂಡ ಹೇಳಿದ್ದೆ. TCP/IP ಶಿಷ್ಟಾಚಾರದ ಸೇವೆ ರೆಂಡರ್ ಪ್ರಮುಖವಾಗಿ ಇದಕ್ಕೆ ಬಳಕೆ ಆಗುತ್ತದೆ. ವಾಟ್ ಈಸ್ TCP? ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಲ್ವಾ? ಇದೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಟು ಬೇಸಿಕ್ ಕಮ್ಯುನಿಕೇಶನ್ಗೋಸ್ಕರ. ಅಂದ್ರೆ ಏನೇನ್ ಮಾಡುತ್ತಿದ್ದು? ನೋಡಿ, ಒಂದೇ ಕ್ವಶನ್ ಪೇಪರ್ ನಿಮ್ಗೆ ಎರಡರ ಸೇಮ್ ಕ್ವಶನ್ ಬೇರೆ ಬೇರೆ ರೀತಿ ಕೇಳಿರ್ತಾನೆ. ಇದು ಫೈಲ್ ಟ್ರಾನ್ಸ್ಫರ್ ಮಾಡಕ್ಕೆ, ಡೇಟಾ ಟ್ರಾನ್ಸ್ಫರ್ ಮಾಡಕ್ಕೆ, ಕಮ್ಯುನಿಕೇಶನ್ ಪರ್ಪಸ್ಗೆ, ಇಮೇಲ್ಗೆ, ರಿಮೋಟ್ ಲಾಗಿನ್ಗೆ ಎಲ್ಲದೂ ಕೂಡ ಕೆಲಸ ಮಾಡ್ತಾರೆ. TCP/IP ಅಂತಕ್ಕಂಥದ್ದು 4 ಮಾಡೆಲ್ ಹೊಂದಿರತಕ್ಕಂಥ ಮಾಡೆಲ್ ಇದು. 1, 2, 3, 4. ಇದು ಕೂಡ ಹೇಳಿದೆ, ಜ್ಞಾಪಕ ಇರ್ಬೇಕು ನಿಮಗೆ, ನೋಡಿದ್ರೆ ಗೊತ್ತಿರುತ್ತೆ ಪ್ರೀವಿಯಸ್ ವಿಡಿಯೋಸ್ಗಳನ್ನ. ಇದು ಕೂಡ ತಿಳ್ಕೊಳ್ಳಿ. ಹಾಗೆ OSI ಮಾಡೆಲ್ ಕೇಳ್ತಾ ಇರ್ತಾನೆ. 7 ಲೇಯರ್ಸ್ ಇರುತ್ತೆ ಅದರಲ್ಲಿ. ಅದು ಕೂಡ ಗೊತ್ತಿರಲಿ. ನೆಕ್ಸ್ಟ್, ಈ ಕೆಳಗಿನ ಆಯ್ಕೆಗಳಲ್ಲಿ ಸರ್ಚ್ ಎಂಜಿನ್ ಅನ್ನು ಪತ್ತೆ ಮಾಡಿ. ವೆರಿ ಈಸಿ ಕ್ವಶನ್. ಒನ್ಸ್ ಅಗೇನ್, ಯಾವುದು ಸರ್ಚ್ ಎಂಜಿನ್ಗಳು ಅಂದರೆ ಗೂಗಲ್ ಅಂತ ಕಣ್ಣು ಮುಚ್ಕೊಂಡು ಟಿಕ್ ಮಾಡ್ತೀರಾ. ಬಟ್ ಇಲ್ಲಿ ಇತ್ತೀಚೆಗೆ ಕ್ವಶನ್ಸ್ಗಳು ನೋಡ್ತಾ ಇದ್ದಾರೆ, ಸರ್ಚ್ ಎಂಜಿನ್ ಬಗ್ಗೆ ಬರ್ತಾ ಇದೆ. ಬಟ್ ಡಿಫ್ರೆಂಟ್ ಕೇಳ್ತಾರೆ. ಇದು ಈಸಿ ಇದೆ. ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗೂಗಲ್ ಕ್ರೋಮ್ ಆಗಿರ್ಬೋದು, ಮೊಜಿಲಾ ಆಗಿರ್ಬೋದು, ಒಪೆರಾ ವೆಬ್ ಆಗಿರ್ಬೋದು, ಸಫಾರಿ ಆಗಿರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋಸರ್ ಆಗಿರ್ಬೋದು, ಮ್ಯಾಕ್ಸಥಾನ್ ಆಗಿರ್ಬೋದು, UC ಬ್ರೌಸರ್ ಆಗಿರ್ಬೋದು. ಇದು ನೋಡ್ಕೊಳ್ಳಿ. ಇದು ಬಿಟ್ಟು ಇನ್ನೊಂದಷ್ಟು ಔಟ್ ಆಫ್ ದ ಬಾಕ್ಸ್ ಅಲ್ಲೂ ಕೂಡ ಕ್ವಶನ್ಸ್ ಬರುತ್ತೆ. ನಾನು ಇಲ್ಲಿ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ. ಇದೆಲ್ಲ ನಿಮಗೆ ಸರ್ಚ್ ಎಂಜಿನ್ಗಳೇ. ಒಂದ್ಸಲ ನೋಡ್ಕೊಳ್ಳಿ ಇದನ್ನ, ಅಥವಾ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಎಕ್ಸಾಮಲ್ಲಿ ಯಾವ್ದು ಬೇಕಾದ್ರೂ ನಿಮಗೆ ಕೇಳ್ಬೋದು. ಓಕೆ, ಕಿವಿ ಬ್ರೌಸರ್ ಬಗ್ಗೆ ಕೇಳ್ಬೋದು ನಿಮಗೆ. ಓಕೆ, ಆಮೇಲೆ ಇನ್ನೊಂದು ಕೇಳ್ಬೋದು, ಮ್ಯಾಕ್ಸಥಾನ್ ಬ್ರೌಸರ್ ಬಗ್ಗೆ ಕೇಳ್ಬೋದು, ಡಾಲ್ಫಿನ್ ವೆಬ್ ಬ್ರೌಸರ್ ಬಗ್ಗೆ ಕೇಳ್ಬೋದು. ಸಾರಿ. ಇದನ್ನೊಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ಸ್ಥಳೀಯ ಹೇಳಿಕೆಗಳನ್ನು ಹೇಳಬೇಕು. ಇಲ್ಲಿ ಸರಿಯಾದ ಯಾವುದು ಹೇಳಿಕೆ ಅಂತ ಹೇಳಬೇಕು. ಆಪ್ಷನ್ ಎಲ್ಲಿ ಏನಿದೆ? ಸ್ಥಳೀಯ ಕಂಪ್ಯೂಟರ್ನಿಂದ ದೂರದ ಕಂಪ್ಯೂಟರ್ಗೆ ಮಾಹಿತಿ ಕಳಿಸುವುದನ್ನು ಅಪ್ಲೋಡ್ ಎಂದು ಕರೆಯಲಾಗುತ್ತದೆ. ದೂರದ ಕಂಪ್ಯೂಟರ್ನಿಂದ ಸ್ಥಳೀಯ ಕಂಪ್ಯೂಟರ್ಗೆ ಮಾಹಿತಿ ಕಾಪಿ ಮಾಡೋನು ಡೌನ್ಲೋಡ್ ಎಂದು ಕರೆಯಲಾಗುತ್ತದೆ.
ನೋಡಿ, ಒಂದು ಕಂಪ್ಯೂಟರಿಂದ ಈಗ ಕಳಿಸ್ತೀವಿ ಅಂದರೆ ಏನಾರು ಫಾರ್ ಎಕ್ಸಾಂಪಲ್ ಇಮೇಲ್ ಅಟ್ಯಾಚ್ಮೆಂಟ್ ಮಾಡ್ತಾರೆ. ಅಟ್ಯಾಚ್ಮೆಂಟ್ ಅಂದರೆ ಅಲ್ಲಿ ಅಪ್ಲೋಡ್ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ? ಅಪ್ಲೋಡ್ ಆಗ್ತಾ ಇದೆ. ಎಸ್, ದಿಸ್ ಇಸ್ ಕರೆಕ್ಟ್. ಒಂದು ಕಡೆಯಿಂದ ಒಂದು ಕಡೆ ಕಳ್ಸೋದಕ್ಕೆ ಅಲ್ಲಿ ಅವ್ರು ರಿಸೀವ್ ಮಾಡ್ತಾರೆ ನೋಡಿ. ರಿಸೀವ್ ಅಂದರೆ ಈಗ ಅವರು ಏನೋ ಒಂದು ರಿಸೀವ್ ಮಾಡ್ತಾರೆ ಫೈಲ್ಸು, ಅಥವಾ ಅದು ಮೇಲಲ್ಲೇ ಆಗಬೇಕಂತಲ್ಲ, ಬೇರೆ ಯಾವುದೇ ಒಂದು ಫಾರ್ಮೇಶಲ್ಲಿ ಆಗ್ಬೋದು. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋತೀರಾ, ಅಥವಾ ಈಗ ಒಂದು ಕಾಪಿ ಇರುತ್ತೆ, ಒಂದು ಫೈಲ್ ಕಾಪಿಯಿಂದ ನೀವು ಪೇಸ್ಟ್ ಮಾಡ್ತೀರಾ. ಪೇಸ್ಟ್ ಇನ್ ನಥಿಂಗ್ ಬಟ್ ಏನೋ ಇಟ್ ಈಸ್ ಡೌನ್ಲೋಡಿಂಗ್ ಅಂತಾನೆ ಅರ್ಥ. ಬೇರೆ ಕಡೆಯಿಂದ ಎಲ್ಲೋ ಇದು ಕಾಪಿ ಮಾಡಿ ನೀವು ಪೇಸ್ಟ್ ಮಾಡ್ಕೋತೀರ ನಿಮ್ಮ ಸಿಸ್ಟಮ್ಗೆ, ದಟ್ ಇಸ್ ಡೌನ್ಲೋಡ್ ಅಂತಾನೆ ಅರ್ಥ. ಎಸ್, ದಟ್ ಈಸ್ ಕಾಲ್ಡ್ ಡೌನ್ಲೋಡ್. ಇಲ್ಲಿ ದೂರದ ಕಂಪ್ಯೂಟರ್ ಅಂದ್ರೆ ಬೇರೆ ಕಂಪ್ಯೂಟರಿಂದ ನಮ್ಮದಕ್ಕೆ ಕಾಪಿ ಮಾಡ್ಕೊಳ್ತಕ್ಕಂಥ ಡೌನ್ಲೋಡ್ ಅಂತ ಕರಿತೀವಿ. ಎಸ್, ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ಸೊ ಇಲ್ಲಿ ಎರಡು ಆಪ್ಷನ್ ಕೂಡ ಕರೆಕ್ಟ್ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಪ್ರೋಸೆಸ್ ಆಗಿರುವ ಡೇಟಾವನ್ನು ಹೀಗೆ ಕರೆಯಲಾಗುತ್ತದೆ. ನೋಡಿ, ಯಾವ್ದಾದ್ರು ನೀವು ಒಂದಷ್ಟು ಇನ್ಪುಟ್ ಕೊಡ್ತೀರಾ, ಅದು ಪ್ರೋಸೆಸ್ ಮಾಡಿ ಏನು ಬೇಕು, ಯಾವ ಫಾರ್ಮೆಟ್ ಅಥವಾ ಯಾವ ಇದ್ರಲ್ಲಿ ಆಗಬೇಕು, ಅದನ್ನು ಬೇರೆ ಬೇರೆ ಕಡೆ ನೆಕ್ಸ್ಟ್ ಪರ್ಪಸ್ಗೆ ಅದು ಸ್ಟೋರ್ ಮಾಡಬೇಕಾ, ಏನು ಮಾಡಬೇಕು, ಯುಟಿಲೈಸ್ ಮಾಡ್ಕೋಬೇಕಾ ಅಥವಾ ಔಟ್ಪುಟ್ ಕೊಡಬೇಕಾ. ಸೊ ದಟ್ ಈಸ್ ಕಾಲ್ಡ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಅದನ್ನು ಇನ್ಫಾರ್ಮೇಷನ್. ಸೊ ಪ್ರೋಸೆಸ್ ಡೇಟಾವನ್ನು ಇನ್ಫಾರ್ಮೇಷನ್ ಅಂತ ಕರಿತೀವಿ. ಅಂದರೆ ಟ್ರಾನ್ಸ್ಫಾರ್ಮ್ ಥ್ರೂ ದ ರಾ ಡೇಟಾನ ಪ್ರೋಸೆಸ್ ಮಾಡಿ ಮೀನಿಂಗ್ಫುಲ್ ಆ್ಯಂಡ್ ಯೂಸ್ಫುಲ್ ಫಾರ್ಮೆಟಲ್ಲಿ ನಾವು ಇಡ್ತಕ್ಕಂಥದ್ದು, ಅದನ್ನ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಈ ಇನ್ಫಾರ್ಮೇಷನ್ ಸ್ಟೋರ್ ಆರು ಮಾಡ್ಬೋದು, ಅನಲೈಸ್ ಮಾಡ್ಬೋದು, ಯುಟಿಲೈಸ್ ಫಾರ್ ವೇರಿಯಸ್ ಪರ್ಪಸ್. ಓಕೆ, ಸೊ ಇಲ್ಲಿ ರೈಟ್ ಆನ್ಸರ್ ಇನ್ಫಾರ್ಮೇಷನ್. ಪ್ರೋಗ್ರಾಮು ಅಲ್ಲ, ಮೆಮೊರೀಸು ಅಲ್ಲ, ಮೆಷಿನು ಅಲ್ಲ. ಓಕೆ, ನೆಕ್ಸ್ಟ್ ಬರ್ತೇನೆ. ಆ್ಯಪಲ್ ನೆಟ್ವರ್ಕ್ ಒಂದು ಏನು? ಸಿ, ಆ್ಯಪಲ್ಲು ಮ್ಯಾಕ್ ಓ ಎಸ್ ಅವ್ರದ್ದೇನು ಓ ಎಸ್ ಸಿಸ್ಟಮ್ ಬೇರೆ ಇದೆ, ಫೈನ್ ಸರ್. ಇಲ್ಲಿ ಆ್ಯಪಲ್ ನೆಟ್ವರ್ಕ್ ಕೇಳಿತಾನೆ. ಆ್ಯಪಲ್ ಮ್ಯಾಕ್ ಬುಕ್ ಆಗಲಿ ಅಥವಾ ಐಫೋನ್ ಆಗಲಿ ಅಥವಾ ಬೇರೆ ಯಾವುದೇ ಆಗಲಿ ಕರೆಕ್ಟಾಗಿ ಕೇಳಿಲ್ಲ. ಈಗ ಮಿನಿ ಕಂಪ್ಯೂಟರ್ ಅಂತಿದೆ, ಆ್ಯಪಲ್ ನೆಟ್ವರ್ಕ್ ಅನ್ನೋದು ಒಂದು ಮಿನಿ ಕಂಪ್ಯೂಟರ್ ಅಲ್ಲ, ಸಬ್ ನೋಟ್ ಬುಕ್ ಅಲ್ಲ, ಇಲ್ಲಿ ಯಾವುದು ಪರ್ಫೆಕ್ಟ್ ಕೇಳಿಲ್ಲ, ಬಟ್ ನೆಟ್ವರ್ಕ್ ಅಂತಿದೆ. ಕೊಟ್ಟಿರೋ ಆಪ್ಷನ್ಸ್ನ ಅನಲೈಸ್ ಮಾಡಿದಾಗ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಕರೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಅಂದರೆ ಇಲ್ಲಿ ನೆಟ್ವರ್ಕಲ್ಲಿ, ಆ್ಯಪಲ್ ನೆಟ್ವರ್ಕಲ್ಲಿ ಒಂದು ಸಿರಿ ಅಂತ ಬರುತ್ತೆ, ದಟ್ ಈಸ್ ಕಾಲ್ಡ್ ಪರ್ಸನಲ್ ಅಸಿಸ್ಟೆಂಟ್, ಡಿಜಿಟಲ್ ಅಸಿಸ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಆ್ಯಕ್ಚುಲಿ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟು ಅಲ್ಲ, ಇಟ್ ಈಸ್ ಎ ಟೈಪ್ ಆಫ್ ಲೈನ್ ಆಫ್ ಪವರ್ PC ಬೇಸ್ ಸರ್ವರ್ ಕಂಪ್ಯೂಟರ್ ಡಿಸೈನ್ ಮ್ಯಾನುಫ್ಯಾಕ್ಚರ್ ಅಂತ ಸೋಲ್ಡ್ ಬೈ ಆ್ಯಪಲ್ ಕಂಪ್ಯೂಟರ್. ಯಾವಾಗ 1996 to 1997 ಬಂದಿತ್ತು. ಇಟ್ ಈಸ್ ಎ ಲೈನ್ ಆಫ್ ಪವರ್ PC ಬೇಸ್ ಸರ್ವರ್ ಕಂಪ್ಯೂಟರ್ ಡಿಸೈನ್ ಅಂತಿದೆ. ಓಕೆ, PC ಬೇಸ್ಡ್ ಸರ್ವರ್. ಇಲ್ಲಿ ಮಿನಿ ಕಂಪ್ಯೂಟರ್ ಇದೆ, ಬಟ್ ಇಲ್ಲಿ ನೋಡೋದಾದ್ರೆ ಇಲ್ಲಿ ನೆಟ್ವರ್ಕ್ ಅಂತ ಇರೋದ್ರಿಂದ ನಾವು ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ಗೆ ಟಿಕ್ ಹಾಕೋಬೇಕಾಗುತ್ತೆ. ಆ್ಯಕ್ಚುಲಿ ಸಿರಿ ಅಂತ ಕೊಡಬೇಕಾಗಿತ್ತು ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಬದಲು. ಸೊ ನೋಡೋಣ, ಇದು ರೈಟ್ ಆನ್ಸರ್ 1 ಆಗುತ್ತೆ. ಆಪ್ಷನ್ 2 ನನಗೆ ಅಷ್ಟು ಸರಿ ಅನ್ಸಲ್ಲ. ಯಾಕೆ ಸರಿ ಅನ್ಸಲ್ಲ ಅಂದರೆ ನೆಟ್ವರ್ಕ್ ಬಗ್ಗೆ ಕೇಳಿದ್ದಾನೆ. ಓಕೆ, ಸೊ ಹಾಗಾಗಿ ಸರಿ ಅನ್ಸಲ್ಲ. ನೆಕ್ಸ್ಟ್, ಮೌಸ್ನ ಆಪರೇಷನ್ನಲ್ಲಿ ಒಂದಾದ ಡ್ರ್ಯಾಗಿಂಗ್ ಅಂದ್ರೇನು? ಡ್ರ್ಯಾಗಿಂಗ್ ಅಂದರೆ ಈಗ ನಾವು ಲೈವ್ ತೋರಿಸ್ಬೋದು, ನಾಟ್ ನೆಸಸರಿ. ನಿಮ್ಮ ಮೌಸ್ ಇರುತ್ತೆ ಅಲ್ವಾ, ಹಿಂಗಿರುತ್ತೆ ಮೌಸು, ಇದು ಲೆಫ್ಟ್ ಇದು ರೈಟ್ ಇರುತ್ತೆ. ಯಾವುದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದೋ ಒಂದು ಫೈಲ್ ಫೋಲ್ಡರ್ ಇರುತ್ತೆ, ಆ ಫೈಲ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕು, ಇಲ್ಲಿಂದ ಈ ಕಡೆಗೆ ಜಸ್ಟ್ ಡ್ರ್ಯಾಗ್ ಮಾಡ್ತೀವಿ. ಸೊ ಇದನ್ನು ಹೆಂಗೆ ಮಾಡ್ತೀರಾ ಅಂದರೆ ಲೆಫ್ಟಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಿ ಅದನ್ನು ಹೋಲ್ಡ್ ಮಾಡಿ ಮಾಡ್ತೀರಾ, ರೈಟ್ ಇರ್ತಕ್ಕಂಥ ಹೋಲ್ಡ್ ಮಾಡಿ ಮಾಡ್ತೀರಾ. ಯೂಶ್ವಲಿ ಹೊಸ ಲ್ಯಾಪ್ಟಾಪ್ಗಳಲ್ಲಿ ನೀವು ನೋಡಿರ್ತೀರಾ, ಅಲ್ಲಿ ಈ ಥರ ಜಸ್ಟ್ ನಿಮಗೆ ಮೌಸ್ದು ಹಿಂಗೆ ಕೊಟ್ಟಿರ್ತಾನೆ ಅಷ್ಟೇ. ಇಲ್ಲಿ ನೀವು ಬರೀ ಫಿಂಗರಲ್ಲಿ ಮಾಡ್ತಿರ್ತೀರ, ಅಂಥವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಲೆಫ್ಟ್ ರೈಟ್ ಅಂತ. ಯೂಶ್ವಲ್ ಮೌಸ್ನ ಆಪರೇಟ್ ಮಾಡಿರೋರಿಗೆ ಒಂದ್ಸಲ ಅವರು ಗೊತ್ತಿರುತ್ತೆ. ಸೊ ಯೂಶ್ವಲಿ ನಾವು ಲೆಫ್ಟ್ ಇರ್ತಕ್ಕಂಥ ಒಂದು ಬಟನ್ನ ಒತ್ತಿಟ್ಕೊಂಡು ಪ್ರೆಸ್ ಮಾಡಿ ಆಮೇಲೆ ಆ ಒಂದು ಸೆಲೆಕ್ಟ್ ಮಾಡಿ ಅದನ್ನು ನಾವು ಡ್ರ್ಯಾಗ್ ಮಾಡ್ತೀವಿ. ಡ್ರ್ಯಾಗ್ ಅಂದರೆ ಇಲ್ಲಿಂದ ಒಂದು ಪ್ಲೇಸ್ ಟು ಅನದರ್ ಪ್ಲೇಸ್ನ ಶಿಫ್ಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಅದು ಲೆಫ್ಟ್ ಬಟನ್. ಇದು ಇಲ್ಲಿದೆ ಮೌಸ್ನ ಬಲಬದಿಯ ಬಟನ್ ಒತ್ತಿ ಜೊತೆಗೆ ಮೌಸನ್ನು ಪ್ಯಾಡ್ ಮೇಲೆ ಚಲಿಸುವುದಿದೆಯಲ್ಲ, ದಿಸ್ ಇಸ್ ರಾಂಗ್. ಸೊ ಎಡ ಮತ್ತು ಬಲ ಎರಡೂನಾ ಅಲ್ಲ, ಮೌಸ್ನ ಎಡಬದಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ, ಆಪ್ಷನ್ 3. ಓಕೆ, ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಸರಿಯಾದ ಸ್ಟೇಟ್ಮೆಂಟ್ ಹೇಳಬೇಕು. ಏನಿದೆ ನೋಡೋಣ ಬನ್ನಿ. ಡಾಕ್ಯುಮೆಂಟ್ನ ಒಂದು ಭಾಗದ ಟೆಕ್ಸ್ಟನ್ನು ಇನ್ನೊಂದು ತಾಣಕ್ಕೆ ಕಾಪಿ ಮಾಡಿದಾಗ ಟೆಕ್ಸ್ಟನ್ನು ವಿಂಡೋಸ್ ರೀಡ್ ಮೆಮೊರಿಯಲ್ಲಿ ಸಂಗ್ರಹಿಸಲಾಗುತ್ತದೆ. ಅಂದರೆ ಈಗ ಯಾವುದೋ ಒಂದು ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ ಕಾಪಿ ಮಾಡ್ತಾರೆ, ಇನ್ನು ಪೇಸ್ಟ್ ಮಾಡಿರಲ್ಲ. ಇನ್ ಬಿಟ್ವೀನ್ ಕಾಪಿ ಇಂದ ಪೇಸ್ಟ್ ಬಿಟ್ವೀನ್ ಇರುತ್ತಲ್ಲ, ಇಲ್ಲಿ ಅದು ಎಲ್ಲಿರುತ್ತೆ? ಕಾಪಿ ಆದಮೇಲೆ ಪೇಸ್ಟ್ಗಿಂತ ಮುಂಚೆ ಇನ್ ಬಿಟ್ವೀನ್ ಎಲ್ಲಿರುತ್ತೆ ಅಂತ. ಓಕೆ, ಇಲ್ಲೇನು ಕೊಟ್ಟಿದ್ದಾನೆ ಆಪ್ಷನ್ 1 ಇಟ್ ಸ್ಟೋರ್ಸ್ ಇನ್ ರೀಡ್ ಓನ್ಲಿ ಮೆಮೊರಿ ಅಂದರೆ ರಾಮ್ ಅಂತ ಕೊಟ್ಟಿದ್ದಾನೆ. ದಿಸ್ ಇಸ್ ರಾಂಗ್, ಅಲ್ಲಿರಲ್ಲ. ಡಾಕ್ಯುಮೆಂಟ್ ಒಂದು ಭಾಗದ ಟೆಕ್ಸ್ಟ್ ಇನ್ನೊಂದು ತಾಣಕ್ಕೆ ಕಾಪಿ ಮಾಡಿದಾಗ ಟೆಕ್ಸ್ಟ್ ಅನ್ನು ವಿಂಡೋಸ್ ಕ್ಲಿಪ್ ಬೋರ್ಡ್ನಲ್ಲಿ ಸಂಗ್ರಹಿಸಲಾಗುತ್ತದೆ.
ದಿಸ್ ಈಸ್ ಕರೆಕ್ಟ್. ಕ್ಲಿಪ್ ಬೋರ್ಡಲ್ಲಿ ಇರುತ್ತೆ ಸ್ನೇಹಿತರೆ. ನೋಡಿದ್ರೆ ಹಿಂಗೆ ಕೇಳ್ತಾ ಇದ್ದಾನೆ. ಇದ್ರ ಸಂಬಂಧಪಟ್ಟಂತೆ ಪ್ರೀವಿಯಸ್ ನಾವು ಮಾಡಿದ್ದೀವಿ ವಿಡಿಯೋಸ್ಗಳು, ನಮ್ಮ ವಿಡಿಯೋಸ್ಗಳ ಚೆಕ್ ಮಾಡಿ, ಪ್ಲೇಲಿಸ್ಟ್ ಲಿಂಕಲ್ಲಿ ಇರುತ್ತೆ ನೋಡಿ. ಕ್ಲಿಪ್ ಬೋರ್ಡ್ ಇಸ್ ಅ ಬಫರ್, ಅಂದರೆ ಇಟ್ ವಾಸ್ ಅ ಟೆಂಪರರಿ ಬಫರ್ ಅಂತ ಕರಿತೀವಿ. ಇದು ಶಾರ್ಟ್ ಟರ್ಮ್ ಸ್ಟೋರೇಜ್ ಒಂದು ಪ್ರೊವೈಡರ್ ಆಗಿರುತ್ತೆ ಆಪರೇಟಿಂಗ್ ಸಿಸ್ಟಮಲ್ಲಿ. ಸೊ ಈ ಕ್ಲಿಪ್ ಬೋರ್ಡ್ ಏನು ಅಂದರೆ, ಒಂದು ಕಾಪಿ ಮಾಡಿದಾಗ ನೆಕ್ಸ್ಟ್ ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲೇ ಇರುತ್ತೆ. ಅಂದರೆ ದಿಸ್ ಯೂಶಲಿ ಇಟ್ ಈಸ್ ಎ ಯೂಶಲಿ ಟೆಂಪರರಿ ಆ್ಯಂಡ್ ಅನ್ನೇಮ್ಡ್ ಆಗಿರುತ್ತೆ ಕ್ಲಿಪ್ ಬೋರ್ಡು, ಆ್ಯಂಡ್ ಇಟ್ಸ್ ಕಂಟೆಂಟ್ ರಿಸೈಡ್ಸ್ ಇನ್ ದ ಕಂಪ್ಯೂಟರ್ಸ್ ರ್ಯಾಮಲ್ಲಿ ಇರುತ್ತೆ. ಓಕೆ, ಅಂದರೆ ಟೆಂಪರರಿ ಒಂದು ಕ್ಲಿಪ್ ಬೋರ್ಡ್ ಅಂತಕ್ಕಂಥದ್ದು ಒಂದು ಟೆಂಪರರಿ ಮೆಮೊರಿ, ಅನ್ನೇಮ್ಡ್ ಮೆಮೊರಿ ಅಂತ ಕರಿತೀವಿ. ಇನ್ನು ಪೇಸ್ಟ್ ಮಾಡಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಕಾಪಿ ಮಾಡಿರ್ತೀರಾ, ನೀವು ಜಸ್ಟ್ ರಿಫ್ರೆಶ್ ಮಾಡಿಬಿಡ್ತೀರಾ, ಹೊಟ್ಟೋಯ್ತು. ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ವಾ, ಪುನಃ ಇನ್ನೊಂದು ಏನೋ ಆಪರೇಷನ್ ಮಾಡ್ತೀರಾ, ಹೊಟ್ಟೋಯ್ತು. ಸೊ ಅಂದರೆ ಇದು ಟೆಂಪರರಿ, ಇಟ್ ಈಸ್ ಅನ್ನೇಮ್ಡ್ ಅಂತ ಅದಕ್ಕೆ ಕರೀತಾ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಕ್ಲಿಪ್ ಬೋರ್ಡ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ 3 ಏನಿದೆ, ಇಟ್ ಶುಡ್ ಸೇವ್ ಇನ್ ಹಾರ್ಡ್ ಡಿಸ್ಕ್ ಅಂತಿದೆ. ಹಾರ್ಡ್ ಡಿಸ್ಕು ಅಲ್ಲ, ಇಲ್ಲಿ ಹಾರ್ಡ್ ಡಿಸ್ಕ್ ಅಂತಿದೆ. ದಿಸ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಕಂಪ್ಯೂಟರ್ ಉಪಯುಕ್ತವಾದ ಔಟ್ಪುಟ್ ಕೊಡಬೇಕಾದ್ರೆ ಹಾರ್ಡ್ವೇರ್ ಮತ್ತು ತಂತ್ರಾಂಶ ಎರಡೂ ಒಟ್ಟಿಗೆ ಕೆಲಸ ಮಾಡಬೇಕು. ಬರೀ ಹಾರ್ಡ್ವೇರ್ ಬಳಸಿ ಯಾವುದೇ ಉಪಯುಕ್ತ ಕೆಲಸ ಮಾಡಲಾಗುವುದಿಲ್ಲ, ಹಾಗೂ ಹಾರ್ಡ್ವೇರ್ ಸಹಾಯವಿಲ್ಲದೆ ತಂತ್ರಾಂಶ ಬಳಸಲು ಸಾಧ್ಯವಿಲ್ಲ. ಒಂದು ಕಂಪ್ಯೂಟರ್ ಏನಾಗುತ್ತೆ, ಹಾರ್ಡ್ವೇರ್ ಸಾಫ್ಟ್ವೇರ್ ಎರಡಿದ್ರೆ ತಾನೇ ಕೆಲಸ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಈಗ ಹಾರ್ಡ್ವೇರ್ ಅಂತಂದ್ರೆ, ಹಾರ್ಡ್ವೇರ್ ಅಂತಕ್ಕಂಥದ್ದು ಏನಿದೆ, ಹಾರ್ಡ್ವೇರ್ ನಿಮ್ಗೇನು ಬರುತ್ತೆ, CPU ಆಗಿರ್ಬೋದು, ಓಕೆ, ಅಥವಾ ನಿಮಗೆ ಮೆಮೊರಿ ಆಗಿರ್ಬೋದು ಫಾರ್ ಎಕ್ಸಾಂಪಲ್. ಸೊ ಇದೆಲ್ಲ ಇಲ್ಲ ಅಂದರೆ, ಹಾರ್ಡ್ ಡಿಸ್ಕ್ ಇವೇನು ಇಲ್ಲ ಅಂತಂದ್ರೆ ನೀವು ಏನು ಕೆಲಸ ಮಾಡ್ತೀರಾ? ಒಂದು ಮೆಷಿನ್ ಇದ್ದರೆ ಆಮೇಲೆ ಅದಕ್ಕೆ ಸಾಫ್ಟ್ವೇರ್ ಆಗಕ್ಕೆ ಸಾಧ್ಯ ಅಲ್ವಾ? ಅಥವಾ ಬರೀ ಹಾರ್ಡ್ವೇರೇ ಎತ್ಕೊಂಡು ಸಾಫ್ಟ್ವೇರ್ ಇಲ್ಲ ಅಂತಂದ್ರೂ ಕೆಲಸ ಮಾಡೋಕ್ಕಾಗಲ್ಲ. ಕಂಪ್ಯೂಟರಲ್ಲಿ ನಿಮಗೆ ಸಾಫ್ಟ್ವೇರ್ ಇಲ್ಲ ಅಂದರೆ ಅದು ಆನೇ ಆಗಲ್ಲ. ಸೊ ಹಾರ್ಡ್ವೇರು ಬೇಕು, ಸಾಫ್ಟ್ವೇರ್ ಒಟ್ಟಿಗೆ ಕೆಲಸ ಮಾಡಬೇಕು. ಸೊ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಅಂದರೆ ಒಂದು ಕಂಪ್ಯೂಟರ್ ಉಪಯುಕ್ತವಾದ ಔಟ್ಪುಟ್ ಕೊಡಬೇಕು ಅಂದರೆ ಹಾರ್ಡ್ವೇರ್ ತಂತ್ರಾಂಶ ಎರಡು ಒಟ್ಟಿಗೆ ಕೆಲಸ ಮಾಡಬೇಕು ಅಲ್ವಾ? ಬರೀ ಹಾರ್ಡ್ವೇರ್ ಬಳಸಿ ಯಾವುದೇ ಉಪಯುಕ್ತ ಕೆಲಸ ಮಾಡಲಾಗಲ್ಲ, ಹೌದು. ಅಥವಾ ಬರೀ ಸಾಫ್ಟ್ವೇರ್ ಇಟ್ಕೊಂಡು ಯಾವುದೇ ಮಾಡೋಕ್ಕಾಗಲ್ಲ, ಹೌದು. ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ಸೊ A and B ಎರಡೂ ಕೂಡ ರೈಟ್ ಆನ್ಸರ್. ನೆಕ್ಸ್ಟ್, ನೋಟ್ ಪ್ಯಾಡ್ ತೆರೆದುಕೊಂಡು ಟೆಕ್ಸ್ಟ್ ಅನ್ನು ಈ ಕೆಳಗಿನ ಫಾರ್ಮೆಟ್ ಅಲ್ಲಿ ಸಂಗ್ರಹಿಸುತ್ತಾರೆ. ನೋಟ್ ಪ್ಯಾಡ್ ಅನ್ನು ತೆರೆದು ಟೆಕ್ಸ್ಟ್ ಅನ್ನು ಉಳಿಸಲು ಈ ಕೆಳಗಿನ ಯಾವ ಫಾರ್ಮೆಟ್ ಬಳಸಬೇಕು? ನೋಟ್ ಪ್ಯಾಡ್ ಅಲ್ಲಿ ಏನಿರುತ್ತೆ ಸರ್, ನೋಟ್ ಪ್ಯಾಡ್ ಅನ್ನು ನೋಟ್ ಮಾಡ್ತೀರಾ ಅಲ್ವಾ? ಏನು ನೋಟ್ ಮಾಡ್ತೀರಾ ನೀವು? ಟೆಕ್ಸ್ಟ್ ಬರೆದು ನೋಟ್ ಮಾಡ್ತೀರಾ. ಫೈನ್ ಸರ್. ಇದನ್ನು ಯಾವ ಫಾರ್ಮೆಟ್ ಅಲ್ಲಿ ಸೇವ್ ಮಾಡ್ತೀರಾ? .txt ಅಲ್ಲಿ ಸೇವ್ ಮಾಡ್ತೀವಿ. ಈಗ PPT ಅಂದರೆ .ppt ಅಥವಾ .pptx ಅಂತ ಕರಿತೀವಲ್ಲ. ಎಸ್, ವೆರಿ ಇಂಪಾರ್ಟೆಂಟ್. ಸೊ ಹಾಗೆ .txt ಅಂದೇನು, ಇಟ್ ಈಸ್ ಟೆಕ್ಸ್ಟ್ ಫಾರ್ಮೆಟ್ ಅಂತ. ಇಲ್ಲಿ ಆಪ್ಷನ್ ಯಾವುದಿದೆ, ಟೆಕ್ಸ್ಟ್ ಓನ್ಲಿ ಫಾರ್ಮೆಟ್ ಕೊಟ್ಟಿದ್ದಾನೆ, ಬೈನರಿ ಅಲ್ಲ, exe ಫೈಲ್ ಅಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ನೋಟ್ ಪ್ಯಾಡ್ ಓಪನ್ಸ್ ಅಂಡ್ ಸೇವ್ಸ್ ಟೆಕ್ಸ್ಟ್ ಇನ್ ದ ಟೆಕ್ಸ್ಟ್ ಫಾರ್ಮೆಟ್ ಬೈ ಡಿಫಾಲ್ಟ್. ದಿಸ್ is ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಫೈಲ್ ಎಕ್ಸ್ಟೆನ್ಷನ್ ಯೂಸ್ಡ್ ಇನ್ ದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ ವೈಡ್ಲಿ ಕಂಪ್ಯಾಟಬಲ್ ವಿತ್ ವೇರಿಯಸ್ ಟೆಕ್ಸ್ಟ್ ಎಡಿಟರ್ಸ್ ಅಂಡ್ ಪ್ರೋಗ್ರಾಮ್ಸ್. ಅಂದರೆ ವಿ ಶುಡ್ ಆಲ್ವೇಸ್ ಯೂಸ್ ನೋಟ್ ಪ್ಯಾಡ್ ಓಪನ್ ಅಂಡ್ ಸೇವ್ ಆಗೋದು ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ. ಸೊ ಟೆಕ್ಸ್ಟ್ ಓನ್ಲಿ ಅಂತಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ, ಈಸಿ ಕ್ವಶನ್, ಸಿಂಪಲ್ ಆದ ಕ್ವಶನ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡಿ ಕೇಳ್ತಾ ಇರ್ತಾನೆ. ಕ್ವಶನ್ನ ಒಂಥರ ಡಿಫಿಕಲ್ಟಿ ಕೇಳ್ತಾರೆ, ಆಪ್ಷನ್ಸ್ ಈಸಿ ಇರುತ್ತೆ. ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ, ಆಪ್ಷನ್ಸ್ ತಪ್ಪಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್, ಪೆಟಾಬೈಟ್ ಎಂಬ ಪದವು ಅಂದಾಜು ಡ್ಯಾಶ್ ಬೈಟ್ಗಳಿಗೆ ಸಮನಾಗಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ, ದಿಸ್ ಇಸ್ ಡಿಫ್ರೆಂಟ್ ಕ್ವಶನ್. ಮೊದಲೆಲ್ಲ ಏನ್ ಕೇಳ್ತಿದ್ದ, 1 TB ಅಂದ್ರೆ ಎಷ್ಟು, ಅಥವಾ 1 ಪೆಟಾಬೈಟ್ ಅಥವಾ 1 ಟೆರಾಬೈಟ್ ಅಥವಾ 1 ಗಿಗಾಬೈಟ್ ಅಂದ್ರೆ 10 to the power of ಎಷ್ಟು, ಅಂದ್ರೆ ಬೈನರಿ ವ್ಯಾಲ್ಯೂ ಆದರೆ ಎಷ್ಟು, 10 to the power of ಆದರೆ ಡೆಸಿಮಲ್ ಅಲ್ಲಿ ಆದರೆ ಎಷ್ಟು, ಬೈನರಿ ಆದ್ರೆ ಎಷ್ಟು ಕೇಳಿದ್ದಾನೆ. ಇದನ್ನು ಕೂಡ ಬೈನರಿಯಲ್ಲೂ ಕೂಡ ಕೇಳಿದ್ದಾನೆ. ಗಿಗಾಬೈಟ್ 10 to the power of 9, 2 power of ಆದರೆ 2 power of 30, ಕಿಲೋಬೈಟ್ ಅಂದ್ರೆ ಎಷ್ಟು. ಅದೇ ರೀತಿ ಪೆಟಾಬೈಟ್ ಅಂದ್ರೆ 10 to the power of 15, 2 power of 50 ಆಗುತ್ತೆ, ಅದು ಕೇಳಿದ್ದಾನೆ. ಇದು ಬಿಟ್ಟರೆ ಇನ್ಯಾವ ಥರ ಕೇಳ್ತಿದ್ದ? ಇದು ಬಿಟ್ಟರೆ ನಿಮಗೆ 1 ಬೈಟ್ ಅಂದ್ರೆ ಎಷ್ಟು, 1 ಬೈಟ್ ಅಂದ್ರೆ ನಿಮಗೆ 8 ಬಿಟ್ಸ್ ಬರುತ್ತೆ ಅಲ್ಲ ಸರ್, 1 ಬೈಟ್ ಅಂದರೆ. ಅದೇ ಥರ 1 ಕಿಲೋ ಬೈಟ್ ಅಂದರೆ ಎಷ್ಟು ಬಿಟ್ಸ್, 1024 ಬೈಟ್ಸ್ ಬರುತ್ತೆ ಅಲ್ವಾ? ಸೊ ಈ ಥರ ಕೇಳ್ತೇವೆ, 1024 ಬೈಟ್ಸು. 1 ಮೆಗಾಬೈಟ್ 1024 ಕಿಲೋ ಬೈಟು, ಹಾಗೆ 1 ಪೆಟಾಬೈಟ್ ಅಂದರೆ 1024 ಟೆರಾಬೈಟ್ ಅಂತ ಹಿಂಗೆ ಕೇಳ್ತಿದ್ದ. ಆದರೆ ಇವಾಗ ನೋಡಿ, 1 ಮಿಲಿಯನ್, ಟ್ರಿಲಿಯನ್, ಬಿಲಿಯನ್, ಕ್ವಾಡ್ರಲಿಯನ್ ಅಂತಿದೆ. ಒಂದು ಪೆಟಾಬೈಟು ಬೈಟಲ್ಲಿ ನಾವು ನೋಡಿದ್ರೆ 1 ಕ್ವಾಡ್ರಲಿಯನ್ ಆಗುತ್ತೆ ಸ್ನೇಹಿತರೆ. ಹೆಂಗಾಗುತ್ತೆ ಸರ್? ಈಗ ನಾನು ನಿಮ್ಗೆ ಹೇಳಿದೆ, ಪೆಟಾಬೈಟ್ ಅಂತಕ್ಕಂಥ 10 to the power of 15 ಅಂತ ಅಲ್ವಾ ಸರ್? ಇದನ್ನ ನಾವು ಡಾಲರ್ಗಳ ನಾವು ಅವರು ಎಂತ ರುಪೀಸ್ 1000 ಈ ಥರ ಏನು ಲಕ್ಷ, ಕೋಟಿ ಹಿಂಗೆ ಕಡಿಯಲ್ಲ. ಅವ್ರು ಏನಂತಾರೆ 1000, ಮಿಲಿಯನ್, ಬಿಲಿಯನ್, ಟ್ರಿಲಿಯನ್, ಕ್ವಾಡ್ರಲಿಯನ್ ಅಂತಕ್ಕಂಥದ್ದು ಎಷ್ಟು ಸೊನ್ನೆ ಇದೆ ನೋಡಿ, 3, 3, 6, 3, 9, 3, 12, 3, 15, 10 to the power 15. ಅದು ನೆಕ್ಸ್ಟ್ ಕ್ವಾಂಟಿಲಿಯನ್ ಅಂತ ಕೂಡ ಇದೆ. ಅದೆಷ್ಟಿದೆ? 3, 3, 6, 3, 9, 3, 12, 3, 15, 3, 18, 10 to the power 8. ನೋಡಿದ್ರ ಈಗ ಕೇಳ್ತಾ ಇರೋ ರೀತಿ ಇದನ್ನ ತುಂಬಾ ಜನ ಎಸ್ ಇದು ಈಸಿ ಅಂತ ಹಾಗೆ ಬಿಟ್ಬಿಟ್ಟಿರ್ತೀರ. ಏನು ಹಿಂಗೆ ಒಂದ್ಸಲ ನೋಡ್ಕೊಂಡ್ರೆ ಇದು ಬರುತ್ತೆ ಅಂತ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಬೇಕು, ಎಷ್ಟು ಸೊನ್ನೆ ಇದೆ, ಈ ಪವರ್ ಏನು, 2 ಪವರ್ ಏನು,
ಆವಾಗ ನಿಮ್ಗೆ ಈ ಥರ ಯಾವುದೇ ರೀತಿ ಕ್ವಶನ್ಸ್ ನೋಡಿ, ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ ಫಸ್ಟ್ ಟೈಮ್ ಕೇಳಿರ್ತಕ್ಕಂಥದ್ದು 2025. ಅರ್ಥ ಆಗ್ತಿದೆಯಾ? ದಿಸ್ ಕ್ವಾಡ್ರಿಲಿನಿಯರ್ ಇಸ್ ರೈಟ್ ಆನ್ಸರ್ 10^15 ಅಂತ. ಒಂದು ಪೆಟಾಬೈಟ್ ಅಂದ್ರೇನು ಇಲ್ಲೇ ನಾನು ನಿಮಗೆ ತೋರಿಸ್ತೆ. ಒಂದು ಪೆಟಾಬೈಟ್ ಇಸ್ 10^15 ಅಂದರೆ ಇಲ್ಲಿ ಕ್ವಾಡ್ರಿಲಿಯನ್ ಬಂದು 10^15 ಆಗುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ ಬನ್ನಿ. ಡಿಲೀಟ್ ಮಾಡಲಾದ ಫೈಲ್ಗಳನ್ನು ರೀಸೈಕಲ್ ಬಿನ್ಗೆ ಕಳಿಸಲಾಗುತ್ತದೆ. ಹೌದು, ರೀಸೈಕಲ್ ಬಿನ್ ಫೈಲನ್ನು ನೀವು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ದಿಸ್ ಕರೆಕ್ಟ್, ದಿಸ್ ಇಸ್ ರಾಂಗ್. ವಿ ಕ್ಯಾನ್ ರಿಟ್ರೀವ್ ದಟ್, ರಿಸ್ಟೋರ್ ಮಾಡಬಹುದು. ರೀಸೈಕಲ್ ಬಿನ್ ನೀವೇನಾದ್ರು ಇಲ್ಲಿ ಯಾವ್ದಾರು ಒಂದು ಡಿಲೀಟ್ ಮಾಡ್ತೀರಾ, ರೀಸೈಕಲ್ ಬಿನ್ಗೆ ಹೋಗುತ್ತೆ ಡಿಲೀಟ್ ಮಾಡಿದ್ರೆ. ಈ ಡಿಲೀಟ್ ಮಾಡಿದ್ರೆ ವಾಪಸ್ ನೋಡಬೇಕು ಅಂದರೆ ರೀಸೈಕಲ್ ಬಿನ್ ಇಲ್ಲಿ ಇರ್ತಕ್ಕಂಥದ್ದನ್ನ ನೀವು ಓಪನ್ ಮಾಡಿ, ರಿಸ್ಟೋರ್ ಅಂತ ಆಪ್ಷನ್ ಇರುತ್ತೆ. ನೀವು ಓಪನ್ ಮಾಡಕ್ಕೆ ರಿಸ್ಟೋರ್ ಮಾಡಬೇಕಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟರೆ ಅದು ವಾಪಸ್ ಬಂದು ಅದೇ ಒಂದು ಪೊಸಿಷನ್ಗೆ ಎಲ್ಲಿತ್ತೋ ಅಲ್ಲೇ ಪಾತ್ಗೆ ಬಂದು ಕೂತ್ಕೊಳ್ಳುತ್ತೆ. ಬಟ್ ಇಲ್ಲಿ ಸಿಂಪಲ್ ಕ್ವಶನ್ ಕೇಳಿರೋದು. ಅದೇ ನೀವು ಶಿಫ್ಟ್ ಡಿಲೀಟ್ ಮಾಡಿದ್ರೆ, ಶಿಫ್ಟ್ ಪ್ಲಸ್ ಡಿಲೀಟ್ ಮಾಡೋ ಪರ್ಮನೆಂಟ್ ಡಿಲೀಟ್, ಅದು ರೀಸೈಕಲ್ ಬಿನ್ಗೆ ಹೋಗೋದೇ ಇಲ್ಲ. ಅದ್ರ ಬಗ್ಗೆ ಕೇಳಿಲ್ಲ ಇಲ್ಲಿ, ಜಸ್ಟ್ ಡಿಲೀಟ್ ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ರೀಸೈಕಲ್ ಬಿನ್ ಅದು ಮತ್ತೆ ಪಡಿಬೋದು. ಸೊ ಹಾಗಾಗಿ ಆಪ್ಷನ್ 2 ಇಸ್ ರಾಂಗ್, ಆಪ್ಷನ್ ಎ ಮಾತ್ರ ಕರೆಕ್ಟು. ಸೊ ಎ ಸರಿ ಇದೆ. ಓಕೆ, ಸಿಂಪಲ್ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಬನ್ನಿ, ಕೋಲ್ಡ್ ಬೂಟ್ ಬಗ್ಗೆ ಕೇಳಿದ್ದಾನೆ. ವಾರ್ಮ್ ಬೂಟ್, ಸ್ಲೀಪ್ ಮೋಡ್ ಆ್ಯಂಡ್ ಹೈಬರ್ನೆಟ್ ಮೋಡ್ ಹೊಂದಿಸಿ ಬರೀಬೇಕು. ಫಸ್ಟು ಇದನ್ನ ಅರ್ಥ ಮಾಡ್ಕೋಣ, ಆಮೇಲೆ ಯಾವ ಆನ್ಸರ್ ಅಂತ ನೋಡೋಣ. ಕೋಲ್ಡ್ ಬೂಟ್ ಅಂದ್ರೆ ಏನು ಅಂದರೆ, ನೀವು ಸಿಸ್ಟಮ್ ಕಂಪ್ಲೀಟ್ಲಿ ಆಫ್ ಆಗಿರುತ್ತೆ, ಅದನ್ನ ಆನ್ ಮಾಡಬೇಕು. ಸೊ ಎಲ್ಲ ಒಳಗಡೆ ಇರತಕ್ಕಂಥ ಹಾರ್ಡ್ವೇರ್ ಆಫ್, ಎಲ್ಲ ಆಫು, ಸಾಫ್ಟ್ವೇರ್ ಆಫ್ ಇರುತ್ತೆ. ನೀವು ಪವರ್ ಆನ್ ಮಾಡಿ ಆನ್ ಮಾಡ್ತೀವಿ. ದಟ್ ಇಸ್ ಕೋಲ್ಡ್ ಬೂಟ್. ಅಂದರೆ ಕೋಲ್ಡ್ ಬೂಟ್ ಇಸ್ ಒನ್ ಕಂಪ್ಯೂಟರ್ ಸ್ಟಾರ್ಟ್ಸ್ ಫ್ರಮ್ ಕಂಪ್ಲೀಟ್ಲಿ ಪವರ್ಡ್ ಆಫ್ ಸ್ಟೇಟ್ ಇಂದ. ವಾರ್ಮ್ ಬೂಟ್ ಅಂದ್ರೆ ಆಲ್ರೆಡಿ ಆನ್ ಇರುತ್ತೆ, ರೀಸ್ಟಾರ್ಟ್ ಮಾಡ್ತೀರಾ, ಏನೋ ಬೇರೆ ಪ್ರಾಬ್ಲಮ್ ಇರುತ್ತೆ ಅಂದರೆ ಇಟ್ ಈಸ್ ಆಲ್ರೆಡಿ ಆನ್. ವಾರ್ಮ್ ಬೂಟ್ ಇಸ್ ವೆನ್ ಕಂಪ್ಯೂಟರ್ ರೀಸ್ಟಾರ್ಟ್ಸ್ ವೈಲ್ ಇಟ್ ಈಸ್ ಆಲ್ರೆಡಿ ಪವರ್ಡ್ ಆನ್. ದಟ್ ಈಸ್ ಕಾಲ್ಡ್, ನಾವು ವಾರ್ಮ್ ಬೂಟ್ ಅಂತ ಕರಿತೀವಿ. ಹಾಗೆ ಸ್ಲೀಪ್ ಮೋಡ್ ಅಂದರೆ, ಈಗ ಕಂಪ್ಯೂಟರ್ ನಮಗೆ ಹಂಗೆ ಇಟ್ಬಿಡ್ತೀರಾ ಅಂತ ಇಟ್ಕೊಳ್ಳಿ, ಜಸ್ಟ್ ಅದು ಸ್ಲೀಪ್ ಮೋಡ್ಗೆ ಹೋಗುತ್ತೆ. ಅಂದರೆ ಅಲ್ಲಿ ಏನಾಗಿರುತ್ತೆ ಅಂತಂದರೆ ಕಂಪ್ಲೀಟ್ಲಿ ಅದು ಆಫ್ ಸಿಸ್ಟಮಲ್ಲಿ ಇರುತ್ತೆ. ಓಕೆ, ಪುನಃ ನೀವು ಯಾವ್ದಾದ್ರು ಆ ಬಟನ್ ಆನ್ ಮಾಡಿ ಆನ್ ಮಾಡಬೇಕು. ಓಕೆ, ಇದೊಂದು. ಅದೇ ರೀತಿ ಹೈಬರ್ನೇಷನ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ಹೈಬರ್ನೇಟ್ ಮೋಡ್ ಅಂತ, ಇದು ಅದೇ ರೀತಿ. ಬಟ್ ಇದು ಪವರ್ ಲೆಸ್ ಕನ್ಸ್ಯೂಮ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕೆಲಸ ಮಾಡ್ತಿರ್ತೀರಾ ಬೆಳಗ್ಗೆಯಿಂದ ಸಂಜೆ ತನಕ, ಅಥವಾ ಒಂದು ಏನೋ ಮೀಟಿಂಗ್ ಬಂತು, ಏನೋ ಅಂತು, ಹಂಗೆ ನೀವು ಎಲ್ಲ ಫೈಲ್ಸ್ಗಳು ಓಪನ್ ಆಗಿರುತ್ತೆ. ಫೈಲ್ಸ್ಗಳನ್ನ ನೀವು ಕ್ಲೋಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಹಂಗೆ ಇರಬೇಕು, ಸೇವ್ ಆಗಿರುತ್ತೆ, ಹಂಗೆ ಸೇವ್ ಮಾಡಿ ಇಟ್ಬೇಕು. ಯಾಕಂದ್ರೆ ನೀವು ವಾಪಸ್ ಬಂದು ಕೆಲಸ ಮಾಡಬೇಕು, ಎಲ್ಲ ಪುನಃ ಶಟ್ ಡೌನ್ ಮಾಡಿ ಪುನಃ ಆನ್ ಮಾಡಿ ಪುನಃ ಇವೆಲ್ಲ ಪ್ರೋಸೆಸ್ ಬೇಕಾಗಿಲ್ಲ. ಸೊ ಅವಾಗ ಹೈಬರ್ನೇಷನ್ ಮೋಡಲ್ಲಿ ಇಟ್ಟಿದ್ರೆ ನೀವು ಆ ಸೆಟ್ಟಿಂಗಲ್ಲಿ, ಅವಾಗ ಏನಾಗುತ್ತೆ ಅಂದರೆ, ಇನ್ ಹೈಬರ್ನೇಷನ್ ಕಂಪ್ಯೂಟರ್ ಪವರ್ ಸೇವಿಂಗ್ ಸ್ಟೇಟ್ಸ್ ವೇರ್ ದ ಕಂಪ್ಯೂಟರ್ ಕರೆಂಟ್ ಸ್ಟೇಟ್ ಇನ್ಕ್ಲೂಡಿಂಗ್ ಓಪನ್ ಪ್ರೋಗ್ರಾಮ್ ಅಂಡ್ ಡಾಕ್ಯುಮೆಂಟ್ಸ್, ಎಲ್ಲ ಓಪನ್ ಆಗಿರುತ್ತೆ. ಅದು ಇಟ್ ಸೇವ್ಡ್ ಇನ್ ದ ಹಾರ್ಡ್ ಡ್ರೈವ್ ಸೇವ್ ಇರುತ್ತೆ. ಕಂಪ್ಯೂಟರ್ ಪವರ್ ಡೌನ್ ಕಂಪ್ಲೀಟ್ಲಿ ಅಂದರೆ ಸಿಸ್ಟಮಲ್ಲಿ ಎಲ್ಲ ಓಪನ್ ಇರುತ್ತೆ, ಸೇವ್ ಇರುತ್ತೆ, ಅದು ಕಂಪ್ಯೂಟರ್ ಪವರ್ ಡೌನ್ ಆಗಿರುತ್ತೆ ಕಂಪ್ಲೀಟ್ಲಿ. ವೆನ್ ಯು ವಾಂಟ್ ಟು ರೀಸ್ಟಾರ್ಟ್ ಅಂದರೆ, ರೀಸ್ಟಾರ್ಟ್ ಇನ್ ದ ಮೀನ್ಸ್ ವೆನ್ ದ ಕಂಪ್ಯೂಟರ್ ಸ್ಟಂಡ್ ಬ್ಯಾಕ್ ಆದಾಗ ಆಟೋಮೆಟಿಕ್ಲಿ ಅದು ಆ ಒಂದು ಯಾವ ಲಾಸ್ಟ್ ಪೊಸಿಷನ್ ಇರುತ್ತೆ ಅಲ್ಲಿಗೆ ಬರುತ್ತೆ. ಅಂದರೆ ಈ ಒಂದು ಹೈಬರ್ನೇಷನ್ಗೂ ಸ್ಲೀಪ್ ಮೋಡ್ಗೆ ಏನು ಡಿಫರೆನ್ಸ್ ಅಂದರೆ, ಹೈಬರ್ನೇಟ್ ಯೂಸಸ್ ಲೆಸ್ ಪವರ್ ದೆನ್ ಸ್ಲೀಪ್. ಓಕೆ, ಆ್ಯಂಡ್ ವೆನ್ ಯು ಸ್ಟಾರ್ಟ್ ಅಪ್ ದ ಪಿ ಸಿ ಅಗೇನ್ ಯು ಆರ್ ಬ್ಯಾಕ್ ಟು ವೇರ್ ಯು ಲೆಫ್ಟ್. ಅಂದರೆ ಇಲ್ಲಿ ಲೆಸ್ ಪವರ್ ಕನ್ಸ್ಯೂಮ್ ಆಗುತ್ತೆ. ಬಟ್ ಇನ್ ಸ್ಲೀಪ್ ಮೋಡ್ ಐಡಿಯಲಿ ಇಟ್ ವೋಂಟ್ ಬಿ ಯೂಸಿಂಗ್ ಯುವರ್ ಕಂಪ್ಯೂಟರ್ ಫಾರ್ ಎಕ್ಸ್ಟೆಂಡೆಡ್ ಪೀರಿಯಡ್. ಅಂದರೆ ಸ್ಲೀಪ್ ಮೋಡ್ ಹಂಗಲ್ಲ, ಅದು ಇಟ್ ವಿಲ್ ಟೇಕ್ ಮೋರ್ ಪವರ್ ಟು ರೀಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಆಪ್ಷನ್ ನೋಡಿದಾಗ, ಅಥವಾ ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂತ ಇಟ್ಕೊಳ್ಳಿ, ಈಗ ಕೋಲ್ಡ್ ಬೋಟ್, ವಾರ್ಮ್ ಬೋಟ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ, ಸ್ಲೀಪ್ ಬೋಟ್ ಬಗ್ಗೆ ಗೊತ್ತಿರುತ್ತೆ, ಅಥವಾ ಬೇಡ ಇಲ್ಲಿ 4 2 ಗೊತ್ತಿರೋ ಸಾಕು. ಈಗ ನೋಡಿ, ಕೋಲ್ಡ್ ಬೋಟ್ ಅಂದ್ರೇನು, ಇಟ್ ಈಸ್ ವೇರ್ ದ ಕಂಪ್ಯೂಟರ್ ಇಸ್ ಆಫ್ ಇರೋ ಕಡೆಯಿಂದ ಆನ್ ಮಾಡ್ತಕ್ಕಂಥದ್ದು. ನೋಡಿ ಆಪ್ಷನ್ 2 ಇದೆ. ಓಕೆ, ಆಪ್ಷನ್ 3 ಇಲ್ಲಿ ಇಲ್ಲ, ಶಟ್ ಡೌನ್ ಆಲ್ ದ ಪವರ್ ಇದಲ್ಲ. ವಾರ್ಮ್ ಬೂಟ್ ಅಂದ್ರೇನು, ರೀಸ್ಟಾರ್ಟ್ ಅಂತ ಇದೆಯಲ್ಲಿ ಎಲ್ಲರೂ ಇದೆಯಾ, ಇಲ್ಲಿದೆ ನೋಡಿ, ರೀಸ್ಟಾರ್ಟ್ ವಿತ್ ದ ಕಂಪ್ಯೂಟರ್ ಆಲ್ರೆಡಿ ಆನ್. ಸೊ ಆಪ್ಷನ್ ದಿಸ್ 2 ಗೊತ್ತಿದ್ರು ಸಾಕು. ಈಗ ಎಗೆ 2 ಆಪ್ಷನ್, ಬಿಗೆ 4 ಎಲ್ಲಿದೆ, ಎಗೆ 2 ಇದೆ, ಬಿಗೆ 4 ಇದಿಲ್ಲ, ಇದಂತೂ ರಾಂಗು, ಇದು ರಾಂಗು, ಇಲ್ಲಿದೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ಸಿ ಸ್ಲೀಪ್ ಮೋಡ್, ಇಟ್ ಇಸ್ ಅ ಪವರ್ ಸೇವಿಂಗ್ ದಟ್ ಕೀಪ್ಸ್ ರ್ಯಾಮ್ ಪವರ್ಡ್ ಬಟ್ ಟರ್ನ್ ಆಫ್ ಎವ್ರಿಥಿಂಗ್ ಎಲ್ಸ್. ರ್ಯಾಮ್ ಪವರ್ ಆಗಿರುತ್ತೆ, ಆನ್ ಇರುತ್ತೆ, ಬೇರೆ ಎಲ್ಲ ಆಫ್ ಇರುತ್ತೆ. ಹೈಬರ್ನೆಟ್ ಮೋಡ್ ಅಂತಕ್ಕಂಥದ್ದು ಏನಿದೆ, ಸೇವ್ಸ್ ದ ಕಂಟೆಂಟ್ ಆಫ್ ರ್ಯಾಮ್ ಟು ದ ಹಾರ್ಡ್ ಡ್ರೈವ್ ಅಂಡ್ ದೆನ್ ಶಟ್ ಡೌನ್ ದ ಆಲ್ ದ ಪವರ್. ಇಟ್ ಈಸ್ ಹೈಬರ್ನೆಟ್ ಮೋಡ್. ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ಬರ್ತೀನಿ. MS ವರ್ಡ್ನಲ್ಲಿ ರೀಡು ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ರೀಡು, ಅಂಡು, ಕಾಪಿ, ಪೇಸ್ಟ್ ಇವೆಲ್ಲ ಗೊತ್ತಿರಬೇಕು. ನಾನು ಲಿಸ್ಟೇ ಕೊಟ್ಬಿಡ್ತೀನಿ ಒಂದ್ಸಲ, ನೋಡ್ಕೊಂಬಿಡಿ. Ctrl+A ಇಂದ Z ತನಕ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದ್ದಾನೆ. Ctrl+B ಕೇಳಿದ್ದಾನೆ, Ctrl+A ಕೇಳಿದ್ದಾನೆ, Ctrl+C ಕೇಳಿದ್ದಾನೆ, Ctrl+F ಕೇಳಿದ್ದಾನೆ, Ctrl+I ಕೇಳಿದ್ದಾನೆ ಇಟಾಲಿಕ್ಕು, Ctrl+K ಕೇಳಿದ್ದಾನೆ ಹೈಪರ್ ಲಿಂಕು, ಓಕೆ, ಅಲೈನ್ ಲೆಫ್ಟ್ ಸೈಡ್ ಕೇಳಿದ್ದಾನೆ, Ctrl+
ಎಕ್ಸ್, ಕಂಟ್ರೋಲ್ ವೈ ನೋಡಿ ರೀಡು, ಕಂಟ್ರೋಲ್ ಝೆಡ್ ಅಂಡು, ಕಂಟ್ರೋಲ್ ವಿ ಪೇಸ್ಟು, ಅಂಡರ್ಲೈನು, ನ್ಯೂ ಟ್ಯಾಬು. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಒಂದಿಸಿ ಬರೀರಿ ಈ ಥರ ಸಿಂಗಲ್ ಕ್ವಶನ್ ಕೂಡ ಕೇಳ್ತಾನೆ. ಸೊ ಇಲ್ಲಿ ಯಾವ್ದು ಆಪ್ಷನ್ ಆಗರೆ ಕಂಟ್ರೋಲ್ ವೈ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಒಂದ್ಸಲ ಇದನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳಿದಾನೆ ಸ್ನೇಹಿತರೆ. ಓಕೆ, ನಿಮ್ಗೊಂದು ಹೋಮ್ವರ್ಕ್ ಕೊಡೋಣ ಅಂತ ಅಂದ್ಕೊಂಡೆ. ಓಕೆ ನೋಡಿ, ಈ ಕ್ವಶನ್ ಹೋಮ್ವರ್ಕ್ ಕೊಡೋಣ. ವೆಬ್ ಕ್ರಾಲರ್ ಅಂದರೆ ಏನು, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಆಪ್ಷನ್ಸ್ಗೆ ಬರೋಣ. ಓಕೆ, ವೆಬ್ ಕ್ರಾಲರ್ ಅಂದರೆ ಈಗ ಒಂದು ಗೂಗಲ್ ಆಗಿರ್ಬೋದು, ನೀವೇನೋ ಸರ್ಚ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದನ್ನ ಸ್ಪೈಡರ್ ಅಂತ ಕೂಡ ಕರಿತೀವಿ. ನಿಮಗೆ ಏನೋ ಒಂದು ಬೇಕು ಅಂದಾಗ, ಈಗ KPSC ಬಗ್ಗೆನೋ ಅಥವಾ ನೀಟ್ ಬಗ್ಗೆನೋ ಅಥವಾ ಈ ಥರ ಏನೋ ಸರ್ಚ್ ಮಾಡಿದಾಗ ಅಲ್ಲಿಂದ ಎಲ್ಲ ಹುಡುಕೋದ್ರ ರಿಲೇಟೆಡ್ ನಿಮಗೆ ವೆಬ್ಸೈಟ್ಸ್ಗಳನ್ನ ಕೊಟ್ಬಿಡುತ್ತೆ. ಸೊ ವೆಬ್ ಕ್ರಾಲರ್ ಆರ್ ಎ ಸ್ಪೈಡರ್ ಇಸ್ ಎ ಟೈಪ್ ಆಫ್ ಬಾಟ್ ದಟ್ ಈಸ್ ಟಿಪಿಕಲಿ ಆಪರೇಟೆಡ್ ಬೈ ಸರ್ಚ್ ಎಂಜಿನ್ಸ್, ಅಂದರೆ ಗೂಗಲ್, ಬಿಂಗ್ ಆ ಥರದ್ದು. ಅದ್ರ ಪರ್ಪಸ್ ಈಸ್ ಟು ಇಂಡೆಕ್ಸ್ ದ ಕಂಟೆಂಟ್ ಆಫ್ ವೆಬ್ಸೈಟ್ಸ್. ನೀವೇನು ಸರ್ಚ್ ಮಾಡಿರ್ತೀರ ಆ ಕಂಟೆಂಟ್ ಆಲ್ ಅಕ್ರಾಸ್ ದ ಇಂಟರ್ನೆಟ್ಗೆ ಎಲ್ಲ ಕಡೆ ಜಾಡಿಸಿ ನೀವು ಏನು ಕೇಳಿದಿರ ಆ ಕೀವರ್ಡ್ ಏನೋ ನೀವು ಸರ್ಚಲ್ಲಿ ಕೊಟ್ಟಿರ್ತೀರ ಅದನ್ನ, ಸೊ ದಟ್ ದೋಸ್ ವೆಬ್ಸೈಟ್ ಕೆನ್ ಅಪಿಯರ್ ಇನ್ ಅ ಸರ್ಚ್ ಎಂಜಿನ್ ರಿಸಲ್ಟ್. ಅದು ನಿಮಗೆ ರಿಸಲ್ಟ್ ಆಗಿ ಅಲ್ಲಿ ನಿಮಗೆ ಪೇಜಲ್ಲಿ ಕೊಡುತ್ತೆ. ಅಂದರೆ ವೆಬ್ ಕ್ರಾಲ್ ಇಸ್ ಅನ್ ಆಟೋಮೇಟೆಡ್ ಪ್ರೋಗ್ರಾಮ್ ಆರ್ ಅ ಬಾಟ್ ದಟ್ ಸಿಸ್ಟಮ್ಯಾಟಿಕಲಿ ಸರ್ಚ್ ವೆಬ್ಸೈಟ್ಸ್ ಅಂಡ್ ಇಂಡೆಕ್ಸಸ್ ಕಂಟೆಂಟ್ ಆನ್ ದೆಮ್. ಓಕೆ, ಸೊ ಇಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟಾಗಿ ಓದಬೇಕು ಆಪ್ಷನ್ಸ್. ಒಂದ್ಸಲ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಎರಡು ಆಪ್ಷನ್ಸ್ ನಿಮಗೆ. ಆಪ್ಷನ್ 2 ಅಂತೂ ಅಲ್ವೇ ಅಲ್ಲ, ಯಾಕಂದ್ರೆ ಇಟ್ ಈಸ್ ಎ ಇಂಟೆನ್ಷನ್ ಟು ಯೂಸ್ ಫ್ರೀ ಮೆಮೊರಿ ಅಂತಿದೆ. ಸೊ ಇದಂತೂ ಅಲ್ವೇ ಅಲ್ಲ. ಆಪ್ಷನ್ 1 3 ಅಥವಾ 4 ಇವನ್ 4 ಕೂಡ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ನೀವು. 1 3 4 ಇದು ನಿಮಗೆ ಹೋಮ್ವರ್ಕ್ ಅಂದ್ಕೊಳ್ಳಿ. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಇದಿಷ್ಟು ಪ್ರಮುಖವಾಗಿ ನೋಡಿ. ಈ ಥರ ಎಕ್ಸಾಮ್ಗೆ ನಿಮಗೆ ಮ್ಯಾರಥಾನ್ ವಿಡಿಯೋಸ್ಗಳಿದೆ, 100+ 150 ಕ್ವಶನ್ಸ್ಗಳು, ಕಂಪ್ಯೂಟರ್ದು, ಕನ್ನಡದು, ಇಂಗ್ಲೀಷು, ಇವೆಲ್ಲ ಕೂಡ ಎಕ್ಸಾಮ್ಸ್ಗೆ ನೀವು ಮ್ಯಾರಥಾನ್ ವಿಡಿಯೋಗಳನ್ನ ನೋಡಿ ಹೆಲ್ಪ್ ಆಗುತ್ತೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಥವಾ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಲಿಂಕ್ಸ್ಗಳನ್ನ. ಓಕೆ, ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.